ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಸ್ಪೆಕ್ಟ್ಯಾಕ್ಯುಲರ್ ಡೇ ಇವತ್ತು. ಯಾವ ರೀತಿಯಾಗಿತ್ತು ಅಂತ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನಾಳೆ ಟ್ರಿಪಲ್ ಎಕ್ಸ್ಪೈರಿ. ಕಾರಣ ಏನು? ನಾಳೆ ಮಾಮೂಲಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಯಾವ ರೀತಿ ಇತ್ತೋ ಆ ರೀತಿ ಇದೆ. ಜೊತೆಗೆ ಸೋಮವಾರ ಕ್ರಿಸ್ಮಸ್ಸಿಗೆ ರಜೆ ಇರೋದ್ರಿಂದ ಮಾರ್ಕೆಟು ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಬ್ಯಾಂಕ್ ಎಕ್ಸ್ ಕೂಡ ನಾಳೆನೇ ಎಕ್ಸ್ಪೈರಿ. ಶಿವ ಅವರು ಕೂಡ ಮೆಸೇಜ್ ಮಾಡಿದ್ರು. ಸೊ ನಾಳೆ ಟ್ರಿಪಲ್ ಎಕ್ಸ್ಪೈರಿ ಆಗಿರುತ್ತೆ. ಹೌದಾ, ಏನಾದ್ರು ಆಗುತ್ತಾ, ಏನು ಕತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಇವತ್ತು ಟಾಪ್ ಗೇನ್ ಅಂತ ನಾವು ನೋಡೋದಾದರೆ ಇವತ್ತು BPCL ಅಂತ ಕಾಣಿಸ್ತಾ ಇದೆ, 2.36% ಬಂದಿದೆ. ಅದೇ ರೀತಿಯಾಗಿ ಬ್ರಿಟಾನಿಯಾದಲ್ಲಿ 2%, ಪವರ್ ಗ್ರಿಡಲ್ಲೂ 2% ಬಂದಿತ್ತು. ಟಾಪ್ ಲೂಸರ್ ಅಂತ ಇವತ್ತು ಮಾತಾಡೋದಾದರೆ ಬಜಾಜ್ ಆಟೋ ಅಂತ ಕಾಣಿಸ್ತಾ ಇದೆ, 1.86% ಕರೆಕ್ಷನ್ ಬಂದಿದೆ ಬಜಾಜ್ ಆಟೋದಲ್ಲಿ. ಸೊ ನಿನ್ನೆ ಯಾರಾದರೂ ಚಾರ್ಟ್ ಸ್ಟಾಕ್ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದಲು ಈ ರೀತಿಯೆಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ನನಗೆ, ಯಾಕೆಂದರೆ ಇಲ್ಲಿ ಪರ್ಫೆಕ್ಷನ್ ಅನ್ನೋಕ್ಕೆ ಜಾಗನೇ ಇಲ್ಲ. ನೋಡಿ, ಒಂದು ಮೊನ್ನೆನೆಲ್ಲ ನೋಡ್ತಾ ಇದ್ದೆ, 2023ರಲ್ಲಿ ನೀವು ಕಲ್ತ್ಕೊಂಡಂಥ ಒಂದು ಬಿಗ್ಗೆಸ್ಟ್ ಲರ್ನಿಂಗ್ ಏನು ಅಂತ ನೋಡೋದಾದರೆ ಪೊಸಿಷನಲ್ ಟ್ರೇಡ್ ತೊಗೊಳೋದು ಎಷ್ಟು ಕಷ್ಟ ಅನ್ನೋದು ಒಂದು ಬಿಗ್ಗೆಸ್ಟ್ ಲರ್ನಿಂಗ್ ಆಗಿದೆ ಈ ವರ್ಷದಲ್ಲಿ. ಜೊತೆಗೆ ಯಾವತ್ತೂ ಕೂಡ ನೋಡಿ, ಮಾರ್ಕೆಟ್ನಲ್ಲಿ ಒಂದು ಸೈಡ್ ಎಫೆಕ್ಟ್ ಅಂತ ಅಂತಿರೋ ಅಥವಾ ಅಡ್ವಾಂಟೇಜ್ ಅಂತಿರೋ ಅಂತ ಗೊತ್ತಿಲ್ಲ, ಒಂದು ರೀತಿಯಾಗಿ ನಿಮ್ಮನ್ನ ಎಮೋಷನ್ ಲೆಸ್ ಮಾಡ್ತಾ ಹೋಗ್ತಾ. ಯಾಕೆಂದರೆ ನೀವು ಯಾವುದೇ ಒಂದು ವ್ಯೂನ ಇಟ್ಕೊಳಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ದಿನ ಮಾತಾಡೋದು ನಾಳೆ ಯಾವ ರೀತಿ ವ್ಯೂ ಅಂತಲೇ ಮಾತಾಡಿರ್ತೀವಿ ಮಾರ್ಕೆಟಲ್ಲಿ, ಆದರೆ ವಿತ್ ಪ್ರಾಬಬಿಲಿಟೀಸ್ ಮಾತಾಡಿರ್ತೀವಿ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಓಪನ್ ಆದರೆ ಯಾವ ರೀತಿ, ಇಲ್ಲಿ ಓಪನ್ ಆದರೆ ಯಾವ ರೀತಿ, ಇಲ್ಲಿ ಓಪನ್ ಆದರೆ ಯಾವ ರೀತಿ. ಸೊ ಪೊಸಿಷನ್ ಟ್ರೇಡಿಗೆ ಅಲ್ಲಿ ಜಾಗನೇ ಇಲ್ಲ. ಅಂದರೆ ಅಟ್ಲೀಸ್ಟ್ ಆನ್ ವೀಕ್ಲಿ ಬೇಸಿಸ್ ನಾನು ಹೇಳ್ತಾ ಇದ್ದೀನಿ. ಸೊ ಲಾಂಗ್ ರನ್ ಅಂತ ನೀವು ತೊಗೊಳಕ್ಕೆ ಹೋದ್ರೂ ಎಷ್ಟು ಮಾರ್ಕೆಟ್ ಆಟಾಡಿಸಿದೆ ಅನ್ನೋದು 2-3 ದಿನದ ಉದಾಹರಣೆನೇ ಸಾಕು. ಜಸ್ಟ್ ಡಿಸೆಂಬರ್ ಮಂತ್ ಕ್ಲಾಸಿಕ್ ಎಕ್ಸಾಂಪಲ್ ಆಗುತ್ತೆ ಎಷ್ಟು ಹಗ್ಗ ಜಗ್ಗಾಟಾಗಿದೆ ಅಂತ. ಸೊ ನನ್ನ ಪರ್ಸನಲ್ ಲರ್ನಿಂಗ್ ಅಂತ ಕೇಳೋದಾದರೆ ಇದೆ ಅಂತ ಹೇಳ್ತೀನಿ. ಸೊ ನೋಡ್ತಾ ಹೋಗೋಣ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡು ಅಂತ. ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದವರು ದಯವಿಟ್ಟು ಕಮೆಂಟ್ ಮಾಡಿ. 21,000ನ ಅಷ್ಟು ಸುಲಭಕ್ಕೆ ಬಿಟ್ಕೊಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮ್ಮ ಸೆಟಪ್ ಏನು ಹೇಳ್ತಾ ಇದೆ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದ್ದಂಥ ಝೋನು, ಹಗ್ಗ ಜಗ್ಗಾಟಾಗಿರೋಂಥ ಝೋನು, ಒಂದ್ಸಲ ಫ್ಲೋನಲ್ಲಿ ಇದನ್ನ ಮುರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಇಲ್ಲಿ ನಾಳೆ ಸಪೋರ್ಟ್ ತಗೋಬೇಕು ಅಂತ ಮಾತಾಡಿದ್ವಿ. ಬೇಕಾದ್ರೆ ಅದನ್ನ ನಾನು ಚಾರ್ಟ್ ಸ್ಟಾಕ್ ರಿವಿಸಿಟೆಡಲ್ಲಿ ಒಂದು ಪೊಸಿಷನ್ ಟ್ರೇಡಿಂಗಿಗೆ ಬಂದಂಥ ಲರ್ನಿಂಗ್ ಅಂತ ಬೇಕಾದರೆ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಅದನ್ನ ರೆಫರೆನ್ಸಿಗಾಗಿರುತ್ತೆ. ಬಟ್ ನಾನು ಹೇಳ್ದಂಗೆ ಎಲ್ಲ ದಿನ ನಾವು ಸರಿ ಇರ್ತೀವಿ ಅನ್ನೋಕ್ಕಲ್ಲ ನೋಡಿ. ಯಾಕೆಂದರೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ಇದು ಒಂದು ಝೀರೋ ಸಮ್ ಗೇಮ್, ಅದನ್ನು ನಾವು ಒಪ್ಕೊಳ್ಳೇಬೇಕು. ಯಾರಿಗೊಬ್ರಿಗೆ ಪ್ರಾಫಿಟ್ ಆಗ್ತಾ ಇದೆ ಅಂದರೆ ಇನ್ನೊಬ್ರಿಗೆ ಲಾಸ್ ಆಗೇ ಆಗಿರುತ್ತೆ. ನಿನ್ನೆ ಕೆಲವರಿಗೆ ತುಂಬ ದೊಡ್ಡ ಲಾಸ್ ಆಗಿರ್ಬೋದು, ಅಥವಾ ನಿನ್ನೆ ಆ ರೀತಿ ಹೋಯ್ತು ಮಾರ್ಕೆಟ್ ಕಡೆನೇ ಹೋಗ್ತೀನಿ ಅಂತ ಇವತ್ತು ಕೆಳಗಡೆ ತೊಗೊಂಡೋಗಿ ಹೋಗಿ ಇವತ್ತು ಲಾಸ್ ಆಗಿರ್ಬೋದು. 2 ದಿನ ಲಾಸ್ ಆಗಿರೋ ಸಾಧ್ಯತೆ ಇರುತ್ತೆ ಕೆಲವರಿಗೆ ನಿನ್ನೆ ಪ್ರಾಫಿಟ್ ಆಗಿ ಇವತ್ತು ಲಾಸ್ ಆಗಿರ್ಬೋದು, ಅಥವಾ ನಿನ್ನೆ ಲಾಸ್ ಆಗಿ ಇವತ್ತು ಪ್ರಾಫಿಟ್ ಆಗಿರ್ಬೋದು, ಯಾವ ರೀತಿ ಆಗಿರ್ಬೋದು. ಬಟ್ ನಾನು ಲಕ್ಕಿ ಅಂತ ಹೇಳ್ಬೋದೇನೋ, ನಿನ್ನೆನೂ ಪ್ರಾಫಿಟ್ ಕೊಡ್ತು ಮಾರ್ಕೆಟ್, ಇವತ್ತು ಪ್ರಾಫಿಟ್ ಕೊಟ್ಟಿದೆ. ಸೊ ನಾನೇನು ಮಾಡಬೇಕು, ಮಾರ್ಕೆಟ್ನ ರೆಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಕು. ಇನ್ನು ಮಿಕ್ಕಿದ 15 ದಿನ ನಾನು ತುಂಬ ಕಮ್ಮಿ ಪೊಸಿಷನ್ನ ಇಟ್ಕೊಂಡಿರ್ತೀನಿ. ಅದೇ ರೀತಿಯಾಗಿ ಡಿಫೈನ್ ಆಗೋಗ್ಬಿಟ್ಟಿದೆ. ಇನ್ನು ಏನಾಗುತ್ತೆ ಅಂದರೆ, ಇಲ್ಲೊಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಮಾರ್ಕೆಟು ಈ ಝೋನ್ ಒಳಗಡೆ ಉಳ್ಕೊಳುತ್ತೆ. ಇದು ನಿನ್ನೆ ಕೂಡ ನಾನು ಹೇಳಿದ್ದೆ ಇದೇ ಥರ ಆಗುತ್ತೆ ಅಂತ. ಇವತ್ತಿನ ಮೇಲ್ಗಡೆ ಬಂದಿದೆ ಅಂದರೆ ಸೇಫು. ನಾಳೆ ನೋಡಿ, ಈ ಥರ ಕನ್ಫ್ಯೂಷನ್ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ, ಆಪ್ಷನ್ ಸೆಲ್ಲರ್ಸು ಈ ಕಡೆನೂ ಹೆವಿ ಆಗ್ತಾರೆ, ಈ ಕಡೆನೂ ಹೆವಿ ಆಗ್ತಾರೆ, ಮಧ್ಯದಲ್ಲಿರೋರು ಆ ಕಡೆ ಈ ಕಡೆ ಅಂತ ಕೂರಿರೋರು ಟ್ರ್ಯಾಪ್ ಆಗ್ತಾ ಹೋಗ್ತಾರೆ. ಸೊ ಈ ರೀತಿ ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ, ತುಂಬ ಕಮ್ಮಿ ಪೊಸಿಷನ್ ತಗೋಬೇಕು. ಯಾಕಂದರೆ ಆಲ್ರೆಡಿ ಸೂಪರ್ ಮೂವ್ಮೆಂಟ್ ಆಗೋಗ್ಬಿಟ್ಟಿದೆ ಒಂದು 10-15 ದಿನದಿಂದ. ಸೊ ಇನ್ನೇನು ಇರೋದಿಲ್ಲ ಮಾರ್ಕೆಟಲ್ಲಿ. ಸೊ ಇಯರ್ ಎಂಡಲ್ಲಿ ಆಕ್ಟಿವಿಟಿ ಕೂಡ ಕಮ್ಮಿ ಇರುತ್ತೆ. ನೋಡಿ, ನಿನ್ನೆ ನಾನು FIDI ಡೇಟಾ ನೋಡಿಲ್ಲ ಅಂತ ಹೇಳಿದ್ದೆ, ಇವತ್ತು ಕೂಡ ನಾನು ನೋಡಿಲ್ಲ DI ಡೇಟಾ. ನೆನ್ನೆ ಏನು ಅಂದ್ಕೊಂಡಿದ್ದೆ, ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದೆ ಅಂತಂದರೆ FI ಅವರು ಆಲ್ಮೋಸ್ಟ್ ಇವಾಗ ಅಷ್ಟೊಂದು ಆಕ್ಟಿವ್ ಇರೋದಿಲ್ಲ, DI ಅವರು ದೊಡ್ಡ ಸೆಲ್ಲಿಂಗ್ ಮಾಡ್ಕೊಂಡಿದ್ದಾರೆ ನೋಡ್ಕೊಂಡಿದ್ದೆ. ನೋಡಿದ್ರೆ DI ಅವರು 4,000 ಕೋಟಿ ಬೈಯಿಂಗ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದರಿಂದ ನಮ್ಗೆ ಏನು ಅರ್ಥ ಆಯಿತು ಅಂತಂದರೆ, ನೆನ್ನೆ ಬಂದಿದ್ದು ಕಂಪ್ಲೀಟ್ ಪ್ಯಾನಿಕ್ ಸೆಲ್ಲಿಂಗು ರಿಟೇಲರ್ಸಿಂದ. ಯಾಕೆಂದರೆ ಎಲ್ಲ ಕಡೆ TV ನ್ಯೂಸ್ ಚಾನಲ್ ಹಾಕಿದ್ರೆ ಕೋವಿಡ್ ಅಂತಲೇ ಮಾತಾಡ್ತಾ ಇರ್ತಾರೆ. ಸೊ ಅದರಿಂದ ಎಲ್ಲರೂ ಒಂದು ಪ್ಯಾನಿಕ್ ಬಟನ್ ಒತ್ತಿದ್ದಾರೆ, ಎಲ್ಲದನ್ನು ಮುರ್ಕೊಂಡು ಬಿದ್ದಿದೆ. ಆದರೆ DIS ಅವರು ನೆನ್ನೆ ಅದನ್ನ ಚೆನ್ನಾಗಿ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ನೆನ್ನೆ ಇಷ್ಟು ದೊಡ್ಡದಾಗಿ ಬೀಳ್ತಿದೆ ಅಂತಂದಾಗಲೇ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಇವತ್ತು 21,000ದಲ್ಲಿ ಮಾರ್ಕೆಟ್ ಓಪನ್ ಆದರೆ ಬಿಡುತ್ತಾ ಅಂತ ಇವತ್ತು ಗ್ರೂಪಲ್ಲಿ ಒಂದು ಮೆಸೇಜ್ ಕೇಳಿದೆ. ಸೊ ಬೆಳಗ್ಗೆಯಿಂದನೂ ಇವತ್ತು ನಮ್ಮ ವ್ಯೂ ಬುಲ್ಲಿಶ್ ಸೈಡ್ ಆಯಿತು, ಅದೇ ರೀತಿ ವರ್ಕೌಟ್ ಆಯಿತು ಕೂಡ. ಆದರೆ ನಾನು 21,150 ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿದೆಯಲ್ಲ, ಇಲ್ಲಾದರೂ ಬಂದು ಹಾಲ್ಟ್ ಆಗುತ್ತೆ ಮಾರ್ಕೆಟು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಮೂಮೆಂಟ್ ಇಲ್ಲ ಆದಮೇಲೆ ಇಲ್ಲೊಂದು ಸೈಡ್ ವೈಸ್ ಉಳ್ಕೋಬೋದು ಅಂತ. ಟು ಮೈ ಸರ್ಪ್ರೈಸ್ ಅದಕ್ಕೆ ನಾನು ಮೇಲ್ಗಡೆ ಹೋಯಿತು. ಒಂದು ಪಾಯಿಂಟಲ್ಲಿ 21,250 ಪೊಸಿಷನ್ನು ಕೂಡ ಸ್ವಲ್ಪ ರಿಸ್ಕಿ ಆಗಿತ್ತು, ಬಟ್ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡೋಕ್ಕಾಯ್ತು. ಇವತ್ತು ಆಪ್ಷನ್ ಸೆಲ್ಲಿಂಗ್ ಕೂಡ ಮಾಡಿದ್ದೆ, ಆಪ್ಷನ್ ಬೈಯಿಂಗ್ ಕೂಡ ಮಾಡಿದ್ದೆ. ಎಲ್ಲ ಆಪರ್ಚುನಿಟೀಸ್ ಸಿಗುತ್ತೆ. ನೀವು ಯೂನಿಟ್ ಟು ಫೈಂಡ್ ಎ ಡೇ. ಆಪ್ಷನ್ ಬೈಯಿಂಗ್, ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡೋರಿಗೆ ನಿನ್ನೆ ಇವತ್ತು ಟ್ರೇಡ್ ಮಾಡಿದರೆ ಇನ್ನೊಂದು ತಿಂಗಳು ಟ್ರೇಡ್ ಮಾಡೋದು ಬೇಡ. ಆ ರೀತಿಯಾಗಿ ಮಾರ್ಕೆಟು ಆಪರ್ಚುನಿಟಿನ ಕೊಟ್ಟಿತ್ತು. ಇಟ್ಸ್ ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಇಯರ್ ಎಂಡಲ್ಲಿ ಲರ್ನಿಂಗ್ ಅಂತ ತೊಗೊಳ್ಳಿ, ಅಗ್ರೆಸಿವ್ ಪೊಸಿಷನ್ ತೊಗೋಬೇಡಿ ಇನ್ನು ಮುಂದೆ. ಯಾಕೆಂದರೆ ಆಲ್ರೆಡಿ ನಾವು ಒಂದು ಝೋನ್ನ ಡಿಫೈನ್ ಮಾಡಿಬಿಟ್ಟಿದ್ದೀವಿ. ಇನ್ನು ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ಚಾನ್ಸೇ ಇಲ್ಲ ಮಾರ್ಕೆಟಲ್ಲಿ. ಇನ್ನೊಂದು 10-15 ದಿನ, ಇನ್ನು ಮುಂದಿನ ವರ್ಷ ಬೇಕಾದರೆ ನೋಡ್ತಾ ಹೋಗೋಣಂತೆ. ಮುಂದಿನ ವಾರ ಒಂದಿನ ಕಮ್ಮಿ ಕೂಡ ಇದೆ, ಸೋಮವಾರ ಕೂಡ ಇರೋದಿಲ್ಲ. ಸೊ ಇನ್ನು ಬೆರಳೆಣಿಕೆ ಎಷ್ಟು ದಿನಗಳು ಅಷ್ಟೇ ಉಳಿದಿರೋದು. ಮುಂದಿನ ವಾರ 4 ದಿನ, ಈ ವಾರ 1 ದಿನ, ಇನ್ನು 5 ದಿನ ಇದಷ್ಟೇ. ಮಂತ್ಲಿ ಎಕ್ಸ್ಪೈರಿನಲ್ಲಿ ಇನ್ನು 5 ದಿನ ಬಾಕಿ ಉಳಿದಿರಷ್ಟೇ. ಸೊ ಇವತ್ತಿನ ಬಗ್ಗೆ ಇನ್ನೇನು ಹೇಳೋಕ್ಕಿಲ್ಲ. ಇಲ್ಲಿಂದ ಒಂದು ಸಪೋರ್ಟ್ ತೊಗೊಳತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದೇ ರೀತಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಯಿತು. ಸೊ 21,150 ಫಸ್ಟ್ ಟಾರ್ಗೆಟ್ ಆಗಿತ್ತು, ಅಲ್ಲಿ ಎಕ್ಸಿಟ್ ಮಾಡ್ಕೊಂಡ್ವಿ. ಅದಾದಮೇಲೂ ಕೂಡ ಯಾರೋ ಕಂಟಿನ್ಯೂ ಮಾಡೋದಾಗಿದ್ರೆ ಇನ್ನೂ ಒಂದು 100 ಪಾಯಿಂಟ್ಸ್ಗಳ ಟ್ರೇಡು ಮೇಲ್ಗಡೆ ಸಿಕ್ಕಿತ್ತು ಇವತ್ತು. ಸೊ ನಾಳೆಗೆ ಏನು ಹಾಗಾದರೆ ಅಂತ ನೋಡೋದಾದರೆ, ನೋಡಿ, ತಲೆ ಮೇಲೆ ರೆಸಿಸ್ಟೆನ್ಸ್ ಇರೋದು ಅಂತಂದರೆ ಸರಿ ಸುಮಾರು 21,350 ಲೆವೆಲು. ಇದು ನಾಳೆಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ನೋಡಿ ಸಪೋರ್ಟ್ ತೊಗೊಂಡಿದ್ದಂಥ ಝೋನು ನಾಳೆ ಇವಾಗ ರೆಸಿಸ್ಟೆನ್ಸ್ ಥರ
ಆ್ಯಕ್ಟ್ ಆಗ್ತಾ ಹೋಗಬೇಕು. ಸೊ ಇನ್ ಕೇಸ್ ನಾಳೆ ಏನಾದ್ರು ಮಾರ್ಕೆಟು ಇದೇ ಝೋನಲ್ಲಿ ಓಪನ್ ಆದರೆ ಅಂದರೆ 21,300 21,250 ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 21,350 ಅನ್ನೋದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅಷ್ಟೇ ಇಟ್ಕೊಳ್ಳಿ. ನಾಳೆ 50 ಪಾಯಿಂಟ್ಸು ಕೆಳಗಡೆ ಬಂದ್ರೂ ಇವಾಗ 21,150 ಅನ್ನೋದು ಬೇಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾಳೆಗೆ 21,150ರಿಂದ 21,350 ಈ ಝೋನಲ್ಲಿ ಒಂದು ಸೈಡ್ ವೈಸ್ ಆಗಿ ಮುಗಿಸುವಂಥ ಸಾಧ್ಯತೆಯೂ ಇರುತ್ತೆ. ಇನ್ಫ್ಯಾಕ್ಟ್ ಮುಂದಿನ ವಾರಕ್ಕೂ ಕೂಡ ನಾನು 21,600ರಿಂದ 21,000 ಈ ಝೋನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿರುತ್ತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಇವತ್ತು ಒಂದು ಪಾಯಿಂಟ್ ಆಫ್ ಟೈಮ್ ತನಕ ಏನಂತ ಒಂದು ದೊಡ್ಡ ರಿಕವರಿ ಅಂತ ಆಗಿಲ್ಲ. ಯಾಕಂದರೆ ನೆನ್ನೆ ಇಲ್ಲಿಂದ ಬಿದ್ದಿತ್ತು, ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಎಂಥ ರಿಕವರಿ ಬಂತು ಅಂತಂದರೆ ನಿಫ್ಟಿಗಿಂತಲೂ ಜೋರಾಗಿ ರಿಕವರಿ ಬಂದೋಯ್ತು. ಇಷ್ಟು ದೊಡ್ಡ ರಿಕವರಿ ಬಂದಿದ್ದು ಬ್ಯಾಂಕ್ ನಿಫ್ಟಿನಲ್ಲಿ ನನಗೆ ಸರ್ಪ್ರೈಸಿಂಗ್. ಕಾರಣ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅನ್ನಂಗೆ HDFC ಬ್ಯಾಂಕ್. ಹೌದು, ICICI ಬ್ಯಾಂಕಲ್ಲಿ ಅಷ್ಟು ದೊಡ್ಡ ಫಾಲ್ ಆದರೂ ಕೂಡ HDFC ಬ್ಯಾಂಕ್ ಒಂದು ಸೂಪರ್ ಆಗಿರುವಂಥ ರ್ಯಾಲಿ ಕೊಟ್ಟಿದ್ದರಿಂದ ಇಷ್ಟು ದೊಡ್ಡದಾಗಿ ಬ್ಯಾಂಕ್ ನಿಫ್ಟಿ ಬಂದು ಕ್ಲೋಸ್ ಆಗೋಕ್ಕೆ ಸಾಧ್ಯ ಆಯಿತು. ಯಾಕೆ ಇದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, 47,700 ಅನ್ನೋದು ಮಲ್ಟಿಪಲ್ ಟೈಮ್ ಸಪೋರ್ಟ್ ಆಗಿದ್ದಂಥ ಝೋನು. ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಬೇಕಾಗಿತ್ತು. ಅಲ್ಲಿ ಮಾರಬಹುದು ಕ್ಯಾಂಡಲ್ ಬಂದು ಮೇಲೆ ಹೋಗಿರೋದ್ರಿಂದ ನಾಳೆಗೆ 47,700 ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಈಗ 47,700ರಿಂದ 48,200 ಈ ಝೋನು ನಾಳೆಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಓವರ್ ಆಲ್ ಮುಂದಿನ ವಾರಕ್ಕೆ ಅಂತ ನೋಡೋದಾದರೆ ಸೇಮ್ 48,200ರಿಂದ 46,900 ನೋಡಿ, ಈ ಥರ ಎಲ್ಲ ಮೂವ್ಮೆಂಟ್ ಆದರೆ ಏನಂತ ಹೇಳೋಣ, ಒಂದು 1000 ಪಾಯಿಂಟ್ಸ್ ಮೂವ್ಮೆಂಟ್ ಒಂದಿನದಲ್ಲಿ ಮೇಲೆ ಕೆಳಗಡೆ ಆಗ್ತಾ ಇದೆ ಅಂದರೆ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಹಾಲ್ಟ್ ಆಗಬೇಕು. ನನ್ನ ಪೊಸಿಷನ್ ತುಂಬ ಲಿಮಿಟೆಡ್ ಆಗಿರುತ್ತೆ. ನೀವು ದಯವಿಟ್ಟು ಇದೇ ಕ್ಯಾಪಿಟಲ್ ಮೇಲೆ ಇಟ್ಕೊಂಡಿದ್ರೆ ಅಂದರೆ ನೋಡಿ, ಯಾರೋ ಒಬ್ಬರು ಆ ಗ್ರಾಫ್ ಸಿಕ್ಕಿದ್ರು, ನಾನು ಬೇಕಾದ್ರೆ ಅದನ್ನ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ ಮಾಡ್ತೀನಿ. ಅಂದರೆ ನೀವು ಕಳ್ಕೊಂಡ್ರೆ ಅದನ್ನು ರಿಕವರ್ ಮಾಡೋಕ್ಕೆ ನೀವು ಎಷ್ಟು 10% ನೀವೇನಾದ್ರು ಒಂದು ಪೋರ್ಟ್ಫೋಲಿಯೋನಲ್ಲಿ ಕಳ್ಕೊಂಡ್ರಿ ಅಂತ ಅನ್ಕೋಣ, ಅಥವಾ ಟ್ರೇಡ್ ಮಾಡಿ ಕಳ್ಕೊಂಡ್ರಿ ಅಂತ ಅನ್ಕೋಣ, ರಿಕವರ್ ಮಾಡೋಕ್ಕೆ ನಿಮ್ಗೆ 10% ಬೇಕಾಗೋದಿಲ್ಲ, ಅದಕ್ಕೆ ನಾನು ಜಾಸ್ತಿ ಬೇಕು. ಅದು ನೀವು ಓವರ್ ಆಲ್ ಪಿಕ್ಚರ್ ನೋಡ್ತಾ ಹೋದರೆ ನೀವು ಜಾಸ್ತಿ ಕಳ್ಕೊಂಡಷ್ಟು ನೀವು ಜಾಸ್ತಿ ರಿಕವರ್ ಆಗೋಕ್ಕೆ ತುಂಬ ಜಾಸ್ತಿ ಬೇಕಾಗುತ್ತೆ. ಇದ್ರ ಬಗ್ಗೆ ಒಂದು ಒಳ್ಳೆ ಗ್ರಾಫ್ ಬಂದಿತ್ತು. ಆ ಗ್ರಾಫ್ನ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತೀನಿ ಇವತ್ತು. ಸೊ ಅದನ್ನು ದಯವಿಟ್ಟು ನೆನ್ಪಿಟ್ಕೊಂಡಿರಿ. ಹಾಗಾಗಿ ಕಳ್ಕೊಳ್ಳೋದು ತುಂಬ ಸುಲಭ, ಆದರೆ ಅದನ್ನ ಆಮೇಲೆ ರಿಕವರಿ ಮಾಡ್ಕೊಳಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. 2 ದಿನದಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ನೋಡ್ಬಿಟ್ಟು ನಾಳೆ ಕೆಲವರು ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ಬರ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ವಿ ಶೇಪ್ ರಿಕವರಿ ಆಗಿದೆ, ಪರ್ಫೆಕ್ಟ್ ಬಸ್ ಸ್ಟ್ಯಾಂಡಲ್ಲಿದೆ ಮಾರ್ಕೆಟು. ಬಸ್ ಸ್ಟ್ಯಾಂಡಲ್ಲಿ ಉಳ್ಕೊಳ್ಳಿ, ನೋಡೋಣ. ಸುಸ್ತಾಗಿದೆ, ಅದೇ ರೀತಿ ಉಳಿದಿರುತ್ತೆ. ಆಕ್ಟಿವಿಟಿ ಕೂಡ ಕಮ್ಮಿ ಇರುತ್ತೆ ಬಿಗ್ ಇನ್ಸ್ಟಿಟ್ಯೂಟ್ಸ್ದು. ಇವತ್ತು ನೋಡೋಣ FIDI ಡೇಟಾ ಕಮೆಂಟ್ ಮಾಡಿ, ನನ್ನೇನು ಕಮೆಂಟ್ ಮಾಡಿದ್ದೀರಾ, ಜೊತೆಗೆ ಒಳ್ಳೆ ರೀತಿಯಾಗಿ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀರಾ. ಅದು ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಕಮ್ಯುನಿಟಿಯಾಗಿ ಆ ರೀತಿಯೇ ಗ್ರೋ ಆಗೋಕ್ಕೆ ಸಾಧ್ಯ, ಅದೇ ರೀತಿಯಾಗಿ ಕಲಿಯೋಕ್ಕೆ ಸಾಧ್ಯ. ನನಗೂ ಕೂಡ ಪ್ರತಿದಿನ ಕಲಿಯೋಕ್ಕೆ ಸಾಕಷ್ಟು ವಿಚಾರಗಳಿರುತ್ತೆ. ಸೊ ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದಾಯಿತು. ಇದೇ ಝೋನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಈ ಝೋನಲ್ಲಿ ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೋಬೋದು. ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಈಗ ಸದ್ಯಕ್ಕೆ ನಮಗೆ ರೆಸಿಸ್ಟೆನ್ಸ್ ಅಂತ ಇರೋದು ಅಂದರೆ 10,280 ಝೋನಲ್ಲಿ ಇದೆ. 10,280 ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಇದೆ. ಕ್ಷಮಿಸಿ, ತುಂಬ ಮಿಕ್ಸಿ ಮಾಡ್ತಾ ಇದ್ದಾರೆ ಇವತ್ತು, ಸೌಂಡ್ ಬಂದಿದ್ರೆ ಹೇಳೋದು ಮರ್ತೋಗ್ಬಿಟ್ಟೆ ನಾನು. ಸೊ ಇಲ್ಲಿ ತನಕ ಬಂದು ಟ್ರಾವೆಲ್ ಆಗೋಂಥ ಸಾಧ್ಯತೆ ಇರುತ್ತೆ. ಬಟ್ ಸೇಫ್ ಅಂದರೆ ನೀವು ನಾಳೆ 10,000 ಅನ್ನೋದು ಒಂದು ಇಂಡೆಕ್ಸ್ ಅಲ್ವಾ. ಸೊ 10,000 ಇಂಡೆಕ್ಸು ಮೇಲ್ಗಡೆ 10,000, ಮೇಲ್ಗಡೆ 10,350, ಒಂದು 350 ಪಾಯಿಂಟ್ಗಳನ್ನ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ರೂಮ್ ಇಟ್ಕೊಳ್ಳಿ. ಬಟ್ ತಣ್ಣಿಗೆ ಮುಗಿಸ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಎರಡು ಇಷ್ಟು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ತಣ್ಣಿಗೆ ಮುಗಿಸ್ಬೇಕು. ಬಟ್ ಇದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ 10,280ರಿಂದ 320 ಝೋನು. ಈಗ ಕೆಳಗಡೆ ಅಫ್ಕೋರ್ಸ್ 10,000 ಇಂಡೆಕ್ಸ್ ಆಗಿರೋದ್ರಿಂದ 10,000 ಕೂಡ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಈ ಮಧ್ಯದಲ್ಲಿ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಮುಗಿತಾ ಹೋಗ್ಬೋದು. ಸೊ ಒಂದು ಮೂಮೆಂಟ್ ಕಂಟಿನ್ಯೂ ಆಗೋ ಥರ ಕೊನೆಯ ತನಕನೂ ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲೇ ಬಂದಿದೆ. ಬಟ್ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿರೋದು 10,200 ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಅದನ್ನು ದಾಟಿ ಮೇಲೆ ಹೋದರೆ 10,280 ತನಕನೂ ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ಟ್ರಾವೆಲ್ ಆಗ್ತಾ ಹೋಗ್ಬೋದು. ಇವತ್ತು ಆಪ್ಷನ್ ಚೈನು OI ಪ್ರೊಫೈಲ್ ನೋಡೋಕ್ಕೆ ಟೈಮ್ ಇಲ್ಲ. ಸೊ ದಯವಿಟ್ಟು ಕ್ಷಮಿಸಿ, ನೋಡಿಬಿಟ್ಟು ಕಮೆಂಟ್ ಮಾಡಿ. ಆ ರೀತಿಯಾಗಿ ನೀವು ನಿರ್ಧಾರ ತೊಗೊತ ಹೋಗ್ಬೋದು. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ ಏನು ಹೇಳೋಣ, ಇಷ್ಟು ದೊಡ್ಡದಾಗಿ ಒಂದು ವಿ ಶೇಪ್ ರಿಕವರಿ ಇದರಲ್ಲೂ ಕೂಡ ಬಂದಿದೆ. ಆದರೆ ಸೆನ್ಸೆಕ್ಸಲ್ಲಿ ಸೇಫ್ ಝೋನ್ ಅಂತ ನೋಡೋದಾದರೆ 71,600ರಿಂದ ನೀವು ಕೆಳಗಡೆ 70,000 ಅಂತ ನೀವು ನೋಡೋದಾದರೆ ಒಂದು 1,600 ಪಾಯಿಂಟ್ಗಳ ಝೋನ್ ಆಯಿತು. ಇಷ್ಟು ದೊಡ್ಡ ಝೋನ್ ಇಟ್ಕೋಬೇಕಂದ್ರೆ ನಾಳೆಗೆ ನೋಡಿ 70,400 ಲೆವೆಲ್ಗೆ ಶಿಫ್ಟ್ ಮಾಡ್ಕೋಬೋದು. ಸೊ 70,400 ಲೆವೆಲ್ ಇಲ್ಲೂ ಸ್ವಲ್ಪ ಫೈಟ್ ಮಾಡಿ ಮೇಲ್ಗಡೆ ಹೋಗಿರೋದ್ರಿಂದ ಇಲ್ಲೂ ಒಂದು ಫೈಟ್ ಇರೋದ್ರಿಂದ ಮತ್ತು ಈಗಿರೋ ಲೆವೆಲ್ಗಿಂತ ಒಂದು 500 ಪಾಯಿಂಟ್ ಕಮ್ಮಿ ಇದೆ. ಇನ್ ಕೇಸ್ ಏನಾದ್ರು ಒಂದು ಸ್ವಲ್ಪ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅದು ಕುಷನಲ್ಲಾಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಆದಮೇಲೆ ನೀವು 70,400ನ ನೀವು ಪಿ ರೈಟಿಂಗ್ ಮಾಡ್ಬೋದು. ಇಲ್ಲಿ ಪಿ ರೈಟಿಂಗ್ ಮಾಡಿ ಮೇಲ್ಗಡೆ ನೀವು ಸ್ವಲ್ಪ ಜಾಸ್ತಿನೇ ರೂಮ್ ಇಟ್ಕೊಳ್ಳಿ. 71,600, 71,800 ಈ ಝೋನ್ ಇಟ್ಕೋಬೋದು. ಸೊ ಒಂದು ಅಟ್ಲೀಸ್ಟ್ ಒಂದು 800 ಪಾಯಿಂಟ್ ಅಂದರೆ 70,000 ಸೇಫಾಗಿ ಹೋಗ್ತೀನಿ ಅಂದರೆ 70,200, 70,000. ಅದೇ ರೀತಿ ಮೇಲ್ಗಡೆ ನೀವು 71,800 ಈ ಝೋನ್ ಇಟ್ಕೊಂಡ್ರೆ ಆರಾಮಾಗಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡಿರ್ಬೋದು. ನೋಡೋಣ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸ್ವಲ್ಪ ಜಾಸ್ತಿ ರೂಮ್ ಸಿಗ್ತಾ ಹೋಗುತ್ತೆ. ಯಾಕೆಂತಂದರೆ ಅಲ್ಲಿ ಸಣ್ಣ ಇಂಡೆಕ್ಸ್ ಅದು 75 ಕ್ವಾಂಟಿಟಿ ಸಿಗುತ್ತೆ. ಸೆನ್ಸೆಕ್ಸಲ್ಲಿ ಆದರೆ 10 ಕ್ವಾಂಟಿಟಿ ಸಿಗೋದು. ಬಟ್ ಟ್ರಾನ್ಸಾಕ್ಷನ್ ಚಾರ್ಜ್ ಬಗ್ಗೆ ನಾನು ಅಪ್ಡೇಟ್ ಕೊಡೋದು ಮರ್ತೋದೆ. BSEದು ಟ್ರಾನ್ಸಾಕ್ಷನ್ ಚಾರ್ಜಸ್ಸು ಕಮ್ಮಿ ಇದೆ. ಅವರು ಗೇಮ್ ಚೇಂಜಿಂಗ್ ಅಂತ ಬಂದಿರೋದು ಅಲ್ಲೇ. NSEಗಿಂತ ಟ್ರಾನ್ಸಾಕ್ಷನ್ ಚಾರ್ಜ್ ಕಮ್ಮಿ ಬರುತ್ತೆ. ಇದನ್ನೆಲ್ಲಿ ಸಿಗುತ್ತೆ ನಿಮಗೆ? ಕಾಂಟ್ರಾಕ್ಟ್ ನೋಟಲ್ಲಿ ಹೋಗ್ಬಿಟ್ಟು ನೋಡಿದ್ರೆ, ಕಾಂಟ್ರಾಕ್ಟ್ ನೋಡೋ ಅಭ್ಯಾಸ ಯಾರಿಗಾದ್ರೂ ಇದ್ದರೆ ದಿನ ಬರ್ತಾ ಹೋಗುತ್ತೆ. ನೀವು ಯಾವುದೇ ಬ್ರೋಕರ್ ಇರಲಿ, ಅಟ್ ದ ಎಂಡ್ ಆಫ್ ದ ಡೇ ಕಾಂಟ್ರಾಕ್ಟ್ ನೋಟ್ ಅಂತ ಕಳಿಸ್ತಾರೆ. ಅದರಲ್ಲಿ ನಿಮಗೆ ಎಷ್ಟು ಚಾರ್ಜಸ್ ಆಗಿತ್ತು, ಏನು ಕತೆ ಅನ್ನೋದು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಸಿಗುತ್ತೆ. ಇದ್ರ ಬಗ್ಗೆನೂ ನಾನು ಒಂದು MM ಕಮ್ಯುನಿಟಿನಲ್ಲ ಅಥವಾ ಒಂದು ಶಾರ್ಟ್ ಸೀರೀಸಲ್ಲಿ ಒಂದು ವೀಡಿಯೋ ಮಾಡ್ಕೊಡ್ತೀನಿ. NSEದು BSEದು ಯಾವ ರೀತಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಇದೆ ಅಂತ ಆ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಸೊ ನಾನು ಎರಡರದ್ದು OI ಪ್ರೊಫೈಲ್ ನೋಡಿಲ್ಲ, ನಾವು ಓಪನ್ ಮಾಡಿಲ್ಲ ಅಂತ ಕಾಣಿಸುತ್ತೆ. ಓಪನ್ ಮಾಡೋದಿದ್ರೆ ಕ್ವಿಕ್ಕಾಗಿ ತೋರಿಸ್ತಿದ್ದೆ. ಸೊ ಆ ರೀತಿಯಾಗಿ ನೋಡಿಕೊಂಡು ನಾಳೆ ಹುಷಾರಾಗಿ ನೀವು
ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೋಗೋಣ. ಮೊದಲನಾಗಿ ಮಾತಾಡ್ತಿರೋಂಥ ಸ್ಟಾಕು ವರುಣ್ ಬೆವರೇಜಸ್. ವರುಣ್ ಬೆವರೇಜಸ್ ಸ್ಟಾಕ್ನ ಯಾಕೆ ತೊಗೊಂಡೆ ಅಂದರೆ ಎಲ್ಲ ಕಡೆ IPO ಒಂದು ಪರ್ವಕಾಲ ನಡೀತಾ ಇದೆ ನೋಡಿ. ಇದು ಇತ್ತೀಚೆಗೆ ಬಂದಂಥ ಕಂಪನಿ, 2016ರಲ್ಲಿ ಲಿಸ್ಟ್ ಆದಂಥ ಕಂಪನಿ. ಅದಾದಮೇಲೆ IPO ಪ್ರೈಸಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೋಡಿ. ಕೆಲವು ವರ್ಷಗಳಲ್ಲಿ 7 ವರ್ಷಗಳಲ್ಲಿ ಆಲ್ಮೋಸ್ಟ್ ಎಷ್ಟು 18 ಟೈಮ್ಸ್ ಗ್ರೋತ್ ಆಗಿದೆ ಈ ಸ್ಟಾಕು. ಬಂದಾಗ ಎಷ್ಟಿತ್ತು ಅನ್ನೋದೇ ಮರ್ತೋಗಿದೆ. ಇದು ತುಂಬ ಕಮ್ಮಿ ಇತ್ತು. ವರುಣ್ ಬೆವರೇಜಸ್ಸು ಜೊತೆಗೆ ಒಂದಿಷ್ಟು ಮೀಟ್ ಪ್ರಾಡಕ್ಟ್ಸ್ ಕೂಡ ಇದೆ ಇವ್ರದ್ದು. ನೀವು ನೋಡಿದ್ರೆ ₹50 ಅಲ್ಲಿ ಲಿಸ್ಟ್ ಆದಂಥ ಕಂಪನಿ ನೋಡಿ ಯಾವ ರೀತಿ ಆಯಿತು ಅಂತ. ಫಂಡಮೆಂಟಲಿ ವೆರಿ ಗುಡ್ ಕಂಪನಿ. FIAಗಳು ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ FIA ಡೇಟಾ ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. DIA ಅವರು ಒಂದು ಸ್ವಲ್ಪ ದಿನ 2017-18 ತನಕ ಆಕ್ಟಿವ್ ಆಗಿದ್ರು, ಆಮೇಲೆ ಸೆಲ್ ಮಾಡ್ಕೊಂಡ್ಬಿಟ್ರು. ಆದರೆ FIA ಅವರು ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ಕೊತಾನೆ ಹೋದರು. ಈಗಲೂ ಕೂಡ ಮೇಲ್ಗಡೆ ಹೋಗ್ತಾನೆ ಹೋಯಿತು. ಪೆಪ್ಸಿ ಬ್ರ್ಯಾಂಡು ಮತ್ತು ಬೇರೆ ಬ್ರ್ಯಾಂಡಿಗೆಲ್ಲ ಒಂದಿಷ್ಟು ಇವರು ಸ್ಟಿಂಗು ಏನಾದ್ರು ಬರ್ತಲ್ಲ, ಎನರ್ಜಿ ಡ್ರಿಂಕು ಅದೆಲ್ಲ. ನಾನು ಮೊನ್ನೆ ಒಂದ್ಸಲ ಹೇಳಿದೆ ನೆನಪಿದೆಯಾ, ನೀವೇನು ಉಪಯೋಗಿಸಲ್ಲ ಅಂದರೆ ಬೇರೆಯವರು ಅದನ್ನ ಉಪಯೋಗಿಸೋದಿಲ್ಲ ಅಂತ ಹೇಳಂಗಿಲ್ಲ ಅಂತ. ಈಗ ನೀವು ಕಾಲೇಜ್ ಸ್ಟೂಡೆಂಟ್ಸ್ ನೋಡೋದಾದರೆ ಸುಮಾರು ಯೂಸ್ ಮಾಡ್ತಾರಂತೆ. ರೆಡ್ ಬುಲ್ಲು, ಸ್ಟಿಂಗು, ನೈಟ್ ಸ್ಟಡಿ ಮಾಡಬೇಕಾದ್ರೆ ಆ ರೀತಿ ಮಾಡಬೇಕಾರಲ್ಲ, ಆ ಪ್ರಾಡಕ್ಟ್ಗಳು ಜಾಸ್ತಿ ಸೇಲ್ ಆಗ್ತಾ ಇದೆ. ಅದರದ್ದು ಸಬ್ಸಿಡರಿ ಇದೆ ಇವ್ರ ಹತ್ರ ಇದೆ. ಜೊತೆಗೆ ಸೌತ್ ಆಫ್ರಿಕಾದಲ್ಲೂ ಕೂಡ ಒಂದು ಪೆಪ್ಸಿ ಬ್ರ್ಯಾಂಡ್ ಥರದ್ದು ಓಪನ್ ಮಾಡಬೇಕು ಅಂತೆಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಸ್ಟಾಕ್ ಮೇಲೆ ಹೋಗಿದೆ. ರೆಕಮೆಂಡ್ ಮಾಡ್ತಾ ಇಲ್ಲ ಖಂಡಿತ ನೋಡಿ. ಯಾವುದೇ ನಾನು ಸ್ಟಾಕ್ ಆದರೂ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಒಂದು ಲರ್ನಿಂಗ್ ಪರ್ಪಸ್ಗೆ ತೋರಿಸ್ತಾ ಇದ್ದೀನಿ. ಫಂಡಮೆಂಟಲಿ ಯಾವ ರೀತಿ ಸ್ಟಡಿ ಮಾಡ್ಬೋದಿತ್ತು, ವಾಲ್ಯೂಮ್ ಯಾವ ರೀತಿ ನೀವು ನೋಡ್ಬೋದಾಗಿತ್ತು. ಇದನ್ನು ನೀವು ನೋಡೋದಾದರೆ ಇಷ್ಟು ಇದ್ದಿದ್ದು ವಾಲ್ಯೂಮು ಕಂಟಿನ್ಯೂಸ್ ಆಗಿ ಇಲ್ಲಿಂದ ಈ ಪಾಯಿಂಟಿಂದ ಈ ಒಂದು ಫಾಲ್ ಆಯ್ತಲ್ಲ, ಅದಾದ್ಮೇಲಿಂದ ವಾಲ್ಯೂಮ್ ಜಾಸ್ತಿ ಆಗ್ತಾನೆ ಬಂತು, ಪ್ರೈಸು ಕೂಡ ಅಪ್ರಿಷಿಯೇಟ್ ಆಗ್ತಾನೆ ಬಂತು. ಈ ಒಂದು ಪಾಯಿಂಟಲ್ಲಿ ದೊಡ್ಡದಾಗಿ ಅಪ್ರಿಸಿಯೇಷನ್ ಆಯಿತು, ಅಲ್ಲಿಂದ ಆಲ್ಮೋಸ್ಟ್ ಸ್ಟಾಕು ಡಬಲ್ ಆಗಿದೆ. ಸೊ ಇಂಥ ಸ್ಟಾಕ್ಗಳು ಇರಲ್ವಾ ಅಂದರೆ IPO ಬಂದಿದ್ದು ಎಲ್ಲದೂ ಕೆಟ್ಟದ ಅಂದರೆ ಅಲ್ಲ ನೋಡಿ. IPOನಲ್ಲಿ ವ್ಯಾಲ್ಯೂಯೇಷನಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್. ಎಷ್ಟು ದೊಡ್ಡ ಸ್ಟ್ರಗಲ್ ಮಾಡಿದೆ, ಬಸ್ ಸ್ಟ್ಯಾಂಡ್ ಮಾಡಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಬಂದಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ IPOನಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಇನ್ನೂ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಬಟ್ ನೋಡಿ ಇಲ್ಲಿ ₹50 ಇದ್ದಿದ್ದು ₹200 ತನಕ ಹೋಗಿತ್ತು. ಆದರೆ ₹200 ಹೋಗೋಕ್ಕೆ 3 ವರ್ಷ ತೊಗೊಂಡಿತ್ತು. 3 ವರ್ಷ ಹೋಗಿ ಆಮೇಲೆ ದೊಡ್ಡ ಕರೆಕ್ಷನ್ ಬಂದಿತ್ತು. ಅಲ್ಲಿಂದ ಮತ್ತೆ ಈಗ ಆಗಿದ್ದೆಲ್ಲ ಇತಿಹಾಸ. ಸೊ ಈ ಥರ ಕಂಪ್ನಿಗಳು ಸಿಗುತ್ತೆ, ಫಂಡಮೆಂಟಲಿ ಹುಡುಕಬೇಕು ಅಷ್ಟೇ. ಆ ರೀತಿಯಾಗಿ ಇದ್ದರೆ ಮಾತ್ರ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಓದ್ಕೊಂಡು ಕಂಪನಿ ಜೊತೆ ಫಂಡಮೆಂಟಲ್ ಜೊತೆ ನೀವು ಚೆನ್ನಾಗಿದ್ದರೆ ಇರೋದಾದರೆ ಲಾಂಗ್ ಟರ್ಮಲ್ಲಿರಿ. ಇಲ್ಲ ಅಂತಂದರೆ ಈಗೇನು IPO ಲಿಸ್ಟಿಂಗ್ಗಳಾಗುತ್ತಲ್ಲ, ಅದಾದಮೇಲೆ ಹೊರಗಡೆ ಬರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನಾನು ಮಾತಾಡ್ತಾ ಇರೋಂಥದ್ದು ಹಿಂದೂಸ್ತಾನ್ ಕಾಪರ್. ಸ್ವಲ್ಪ ಕ್ಷಮಿಸಬೇಕು, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಒಂದು 2 ದಿನ ಮುಂಚೆ ಬಂದಿದ್ದೆ. ಇದರಲ್ಲಿ ಒಳ್ಳೆ ಮೂಮೆಂಟ್ ಇತ್ತು, ಬಟ್ ಸ್ಟಿಲ್ ತುಂಬ ಒಂದು ರನ್ನು ಆಗೋದು ಬಾಕಿ ಇದೆ. ಕಾರಣ ಏನು? ರೆಗ್ಯುಲರ್ ಚಾರ್ಟ್ ಸ್ಟಾಕ್ ವ್ಯೂವರು, ಚಾರ್ಟ್ ಪ್ಯಾಟರ್ನ್ ಗೊತ್ತಿರೋರು ತಕ್ಷಣ ಕಮೆಂಟ್ ಮಾಡಬೇಕು. ಇದು ನೋಡ್ತಿದ್ದಂಗೆ ಹೇಳಬೇಕು ಏನಂತ. ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಅಲ್ವಾ? ಒಂದು ದೊಡ್ಡ ಮೂಮೆಂಟ್ ಆಗಿತ್ತು. ಇಲ್ಲಿ ಒಂದು ಕ್ಲೀನಾಗಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಪ್ ಮಾಡಿದೆ, ಕ್ಲೀನಾಗಿ ಕಾಣಿಸ್ತಾ ಇದೆ, ಕಾಫಿ ಕಪ್ ಇದ್ದಂಗೆ. ಇಲ್ಲೊಂದು ಹ್ಯಾಂಡ್ಲು ಕೂಡ ಕಾಣಿಸಿದೆ. ಹ್ಯಾಂಡಿಗೆ ಈಗ ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಇನ್ನೂ ಕಂಟಿನ್ಯೂ ಆಗಬೇಕು. ನನ್ನ ಪ್ರಕಾರ 240, 260 ಝೋನ್ಗಳು ಹಿಂದೂಸ್ತಾನ್ ಕಾಪರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ದೊಡ್ಡ ವಾಲ್ಯೂಮಲ್ಲಿ ಕೂಡ ಆಗ್ತಾ ಇದೆ. ಈಗ ನಾನು ಹೇಳ್ತಾ ಇದ್ದೀನಿ ಅಂತ ನಾಳೆ ಹೋಗಿ ತಗೋಬಾರ್ದು. ತೊಗೊಂಡ್ರೆ ನೀವು ಸ್ಟಾಪ್ ಲಾಸ್ ಕೂಡ ಗೊತ್ತಿರಬೇಕು ನಿಮಗೆ. ಇವತ್ತು ನಿನ್ನೆ ನಾವು ಇದು ಸ್ಟಾಕ್ ಮಾತಾಡಿದ್ರೆ ಪಿಕ್ಚರ್ ಪರ್ಫೆಕ್ಟ್ ಆಗಿತ್ತು, ಬಟ್ ಇಟ್ಸ್ ಓಕೆ. ಇವತ್ತು ಕ್ಲಿಯರ್ ಕಟ್ಟಾಗಿ ನಮಗೆ ಇದು ಕನ್ಫರ್ಮೇಷನ್ ಕೊಟ್ಟಿದೆ. ಇದು ಇನ್ನೂ ಕಂಟಿನ್ಯೂ ಆಗಬೇಕು ಅಂತ ಅನ್ಸುತ್ತೆ ನನಗೆ. 240, 260 ಝೋನು ಇವತ್ತು 16% ಮೂವ್ಮೆಂಟ್ ಬಂದಿದೆ. ಇವತ್ತು 30 ಪಾಯಿಂಟ್ಗಳು ಇವತ್ತೇ ಟ್ರಾವೆಲ್ ಆಗಿತ್ತು. ಇವತ್ತು ಡೆಲಿವರಿ ಪರ್ಸೆಂಟೇಜ್ನ ಎಗೇನ್ ಆ್ಯಕ್ಟಿವಿಟಿ ಮಾಡಿ ದಯವಿಟ್ಟು ಇಂಥ ದೊಡ್ಡ ವಾಲ್ಯೂಮ್ ಆ ದಿನನೇ ನೀವು ನೋಡಬೇಕು ಅಂತ ಹೇಳಿದ್ದೀನಿ ನಿಮಗೆ. ಸೊ ಡೆಲಿವರಿ ಪರ್ಸೆಂಟೇಜ್ನ ನೋಡ್ಬಿಟ್ಟು ಹೇಳಿ ನೋಡಿ. ಇಲ್ಲೇ ನಮಗೆ ಒಂದು ಸೂಚಕ ಕೊಟ್ಟಿದ್ದಿಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗ್ತಾ ಇದೆ ಅಂತ. ಇದಕ್ಕೆ ಕನ್ಫರ್ಮೇಷನ್ ಕೂಡ ಬಂದಿದೆ. ನನ್ನ ಪ್ರಕಾರ 240, 260 ಟಾರ್ಗೆಟ್ಗಳು ಹಿಂದೂಸ್ತಾನ್ ಕಾಪರಲ್ಲಿ ನೋಡಲಿಕ್ಕೆ ಸಿಗ್ಬೋದು ಮುಂದಿನ ವಾರಗಳಲ್ಲಿ. ಇಲ್ಲೊಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕೂಡ ಫಿಲ್ ಮಾಡಿದೆ. ನೋಡೋಣ ಮೇಲೆ ಹೋದರೆ ಇಲ್ಲೊಂದು 260, 280 ಈ ಝೋನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. 240 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 260 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಹಿಂದೂಸ್ತಾನ್ ಕಾಪರಲ್ಲಿ. ಅದೇ ರೀತಿಯಾಗಿ HDFC ಬ್ಯಾಂಕು ಮೇಲೆ ಹೋಗಿದ್ದೆ ಇವತ್ತು ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಈಗ ಈ ಸ್ಟಾಕು ಕೂಡ ಆಲ್ ಟೈಮ್ ಹೈಗೆ ಬಂದಿದೆ. ಈಗ ವೆರಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ನೋಡಿ. ಮಾರ್ಕೆಟ್ ಯಾವ ರೀತಿ ಡಿಸ್ಕೌಂಟ್ ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಆಟ ಆಡಿಸುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ಬೊಂಬೆ ಆಟವಯ್ಯ, ಇದು ಬೊಂಬೆ ಆಟವಯ್ಯ ಅಂತ ಕೊಟ್ಟಿದ್ದೀನಿ. ಯಾಕಂದರೆ ನೆನಪಾಗ್ತಾ ಇತ್ತು ಹಾಡು ಕೂಡ ಇವತ್ತು. ಇಲ್ಲಿ ನೀವು ನೋಡೋದಾದರೆ ಪಿಕ್ಚರ್ ಪರ್ಫೆಕ್ಟಾಗಿ ಈಗ ಆಲ್ ಟೈಮ್ ಹೈಗೆ ಬಂದಿದೆ. 1700 ಬಂದು ಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಹೈ ವಾಲ್ಯೂಮಲ್ಲಿ ಮೊನ್ನೆನೇ ಆಗಿತ್ತು HDFC ಬ್ಯಾಂಕು, ನಾವು ನೋಡಿಲ್ಲ. ಅವತ್ತೇ ಒಂದು ಅಕ್ಯುಮುಲೇಷನ್ ಆಗಿರ್ಬೋದು ಈ ಬಸ್ ಸ್ಟ್ಯಾಂಡ್ ಆಗ್ತಿದ್ದಾಗ. ಸೊ ನೋಡ್ತೋಗೋಣ. ಅದಕ್ಕೆ ಇವಾಗ ಪ್ರೈಸ್ ಮೇಲೆ ಬಂದಿರೋದ್ರಿಂದ ಇಲ್ಲಿ ದೊಡ್ಡ ಅಕ್ಯುಮುಲೇಷನ್ ಆಗಿದೆ ಅಂತ ನಾನು ಗಮನಿಸ್ಕೊತೀನಿ. ಬಟ್ ಶಿವ ಅವರು ಕೂಡ ಕಮೆಂಟ್ ಮಾಡಿದ್ರು ಅನ್ಸುತ್ತೆ. ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ 6-7 ವಾರದಿಂದ ಇದು ಗ್ರೀನ್ ಕ್ಯಾಂಡಲೇ ಆಗ್ತಾ ಇದೆ. ಈಗ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ಆಗೋದಿಲ್ಲ ಅಂತ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಸರ್ 1500, 1480 ಕೂಗಿ ಮಾತಾಡ್ಕೊಂಡಿದ್ದೀವಿ ನಮ್ಮ ಚಾನಲಲ್ಲಿ. ದಯವಿಟ್ಟು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಅಲ್ಲಿಂದ ಎಂಥ ಸ್ಪೆಕ್ಟಾಕ್ಯುಲರ್ ರ್ಯಾಲಿ ಕೊಟ್ಟಿದೆ. ಈಗ ಮಲ್ಟಿಪಲ್ ಟೈಮ್ಸ್ ಇದು ಒಂದು ನೋಡಿ. ಈಗ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋಬಿಡಿ. ವ್ಯಾಲ್ಯೂಯೇಷನ್ ವೈಸು ಹೇಳ್ತಾನೆ ಬಂದಿದ್ದೀನಿ. ಇದನ್ನ ರೆಗ್ಯುಲರ್ ಚಾರ್ಜ್ ಮತ್ತೆ ಅದೇ ವಿಚಾರ ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ. ಆದರೆ ಇದು ಯಾವಾಗ HDFC ಬ್ಯಾಂಕ್ HDFC ಲಿಮಿಟೆಡ್ ಮರ್ಜರ್ ಆಯಿತು, ಚಾರ್ಟ್ ಸ್ಟಾಕ್ ನೋಡಿದ್ರು ಕಮೆಂಟ್ ಮಾಡಿ ಹೇಳ್ಬೋದು. ಅವಾಗಲೇ ಮಾತಾಡಿದ್ವಿ. ಈಗ ಇದು ಏನೋ ಕೆಟ್ಟದಾಗಿ ಹೋಗ್ಬಿಟ್ಟಿದೆ, ಬ್ಯಾಲೆನ್ಸ್ ಶೀಟ್ ಎಲ್ಲ ಕಮ್ಮಿ ಆಗೋಗಿದೆ, ಆ ರೀತಿ ಈ ರೀತಿ ಅಂತ ಹೇಳ್ತಾ ಇದ್ದಾರೆ. ಕ್ವಾರ್ಟರ್ ರಿಸಲ್ಟ್ಸ್ ಬರಲಿ, ಎರಡರದ್ದು ಮರ್ಜ್ ಆಮೇಲೆ ಪಿಕ್ಚರೇ ಬೇರೆ ಇದೆ. HDFC ಬ್ಯಾಂಕಿದ್ದು ವಿಶ್ವದ 2ನೇ ದೊಡ್ಡ ಬ್ಯಾಂಕ್ ಆಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. 4ನೇ ದೊಡ್ಡ ಬ್ಯಾಂಕು 2ನೇ ದೊಡ್ಡ ಬ್ಯಾಂಕ್ ಆಗುತ್ತಾ ಇನ್ನು ಕೆಲವೇ ವರ್ಷಗಳಲ್ಲಿ ಅನ್ನೋದು ನೋಡ್ತಾ ಹೋಗೋಣ. ನನ್ನ ಅನಿಸಿಕೆ ಆಗುತ್ತೆ ಅಂತ. ಜೊತೆಗೆ ವಿತ್ ಬಿಗ್ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ನಾನು ಈ ಸ್ಟಾಕಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಮಾತ್ರಕ್ಕೆ ದಯವಿಟ್ಟು ಟ್ರೇಡೋ ಅಥವಾ
ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಕಳಕಳಿ ವಿನಂತಿ, ನಾನೊಬ್ಬ ಸೆಬಿ ರಿಜಿಸ್ಟರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಕೂಡ ಆಗಿರೋದಿಲ್ಲ. ಅದೇ ರೀತಿಯಾಗಿ ರಿಲಯನ್ಸ್. ಸೊ ರಿಲಯನ್ಸಲ್ಲಿ ನೀವು ನೋಡೋದಾದರೆ ಇದು ಕೂಡ ಆಲ್ ಟೈಮ್ ಹೈಗೆ ರೆಡಿ ಆಗಿದೆ ಅಂತ. ಇವತ್ತೊಂದು ಇಂಟ್ರಾಡೇ ಟ್ರೇಡ್ ಇತ್ತು, 2560-65 ಲೆವೆಲ್ಗೆ ಬರ್ಬೋದು ಅಂತಿದೆ. ಆ ಟ್ರೇಡ್ ಬಂತು, ಯಾಕೆಂದರೆ ಓಪನಿಂಗ್ ಕ್ಯಾಂಡಲ್ ಆ ರೀತಿ ಆದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಇಲ್ಲಿ 15 ಮಿನಿಟ್ಸ್ ಹಾಕೊಂಡ್ರೆ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಇತ್ತು, ಅದೇ ರೀತಿ ಬ್ರೇಕ್ಔಟ್ ಕೂಡ ಆಯಿತು. ಸೊ ನಿಫ್ಟಿ ಕೂಡ ಮೇಲೆ ಹೋಗೋಕ್ಕಿತ್ತು, ಆಫ್ಕೋರ್ಸ್ ರಿಲಯನ್ಸ್ ಕೂಡ ಮೇಲೆ ಹೋಗಲೇಬೇಕಿತ್ತು. ಆ ರೀತಿಯಾಗಿ ಟ್ರೇಡು ವರ್ಕೌಟ್ ಆಯಿತು. ಸೊ ನೀವು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಝೋನಿಗೆ ಬಂದಿದೆ. ಇದು ಕೂಡ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದಂಥ ಝೋನು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿರೋಂಥ ಸ್ಟಾಕ್ಗಳೇನಾದ್ರು ಮೇಲೋಯ್ತು ಅಂತಂದರೆ ನಿಫ್ಟಿ ಎಲ್ಲಿಗೆ ಹೋಗ್ಬೋದು ಅಂತ. ನಾನು ಯಾವುದೇ ಇಲ್ಲಿ ಅಸಂಪ್ಷನ್ ಕೊಡೋಕ್ಕೆ ಬರ್ತಾಯಿಲ್ಲ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ದೊಡ್ಡ ಲರ್ನಿಂಗ್ ಏನು ನಮಗೆ ವ್ಯೂ ಇಟ್ಕೊಂಡಲ್ಲೇ ಇರೋವಂಥದ್ದೇ ಲರ್ನಿಂಗ್. ಮಾರ್ಕೆಟ್ ಹೆಂಗೆ ಹೋಗುತ್ತೋ ಹಾಗೆ ಹೋಗೋಕ್ಕೆ ನಾವು ರೆಡಿ ಇರಬೇಕು. ಸೊ ದಯವಿಟ್ಟು ವ್ಯೂನ ಇಟ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಬಿಗ್ಗೆಸ್ಟ್ ಲರ್ನಿಂಗ್ 2023 ನಾನು ಕೇಳೋದಾದರೆ ಪೊಸಿಷನ್ ಟ್ರೇಡ್ ತೊಗೊಳಕ್ಕೆ ಇನ್ನೂ 2-3 ಸಲ ಯೋಚನೆ ಮಾಡಬೇಕು. ಆ ರೀತಿಯಾಗಿ ಮಾರ್ಕೆಟು ಬಿಹೇವ್ ಮಾಡಿದೆ ಲಾಸ್ಟ್ 15 ಡೇಸಲ್ಲಿ. ಸೊ ಗೋಲ್ಡ್ ನೋಡ್ಕೊಂಬಂದ್ಬೋಣ. ಗೋಲ್ಡ್ ನೀವು ನೋಡೋದಾದರೆ ಇವತ್ತು US ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಗೋಲ್ಡ್ ನೋಡಿ, MCX ಇಂಡೆಕ್ಸು ತುಂಬ ಜಾಸ್ತಿ ಹೊತ್ತು 18 ಗಂಟೆ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಬಟ್ ಪಿಕ್ಚರ್ ಪರ್ಫೆಕ್ಟ್ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿಂದ ಒಂದು ಕ್ಲೀನಾಗಿರುವಂಥ ಒಂದು ಸಪೋರ್ಟ್ ಲೈನ್ ಕೂಡ ಇದೆ. ಸೊ ಇವತ್ತು ಎಕ್ಸ್ಪೈರಿ ಆಗೋಯ್ತು. ನಾಳೆ ನಾಡಿದ್ದು ಅಥವಾ ಮುಂದಿನ ಸೋಮವಾರ ರಜೆ ಇದೆ, ಮಂಗಳವಾರ ಓಪನ್ ಆಗೋದು. ಅಷ್ಟೊತ್ತಿಗೆ ಒಂದು ಗೋಲ್ಡ್ ಮತ್ತೆ ಹೈಗೆ ಹೋಗುತ್ತಾ ಏನೋ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಸಪೋರ್ಟು ತೊಗೊಂಡಿದೆ. ನನ್ನ ಪ್ರಕಾರ ಗೋಲ್ಡ್ ಬಂದ್ರೂ ವಾಪಸ್ಸು 60,000 ಝೋನಿಗೆ ಬರುತ್ತೆ ಅಷ್ಟೇ ಹೊರತು ಅದಕ್ಕಿಂತ ಕೆಳಗಡೆ ಬರೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಯಾರಾದರೂ SGBನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದರೆ ನಾಳೆ ಲಾಸ್ಟ್ ಡೇಟ್ ಇದೆ. ಲಾಂಗ್ ಟರ್ಮ್ ದೃಷ್ಟಿಯಿಂದ ಅಂತ ನೀವು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನೀವು SGBನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಅಂದರೆ ಡಿಮ್ಯಾಟ್ ಅಕೌಂಟಿಗೆ ಅಂತ ನೀವು ತೊಗೊಂಡ್ರೆ ಲಾಕಿನ್ ಪೀರಿಯಡ್ ಅಂತ ಏನಿರೋದಿಲ್ಲ. ನಿಮ್ಗೆ ಅಲಾಟ್ ಆಗಿ ನೆಕ್ಸ್ಟ್ ದಿನದಿಂದನೂ ನೀವು ಅದನ್ನ ಸೆಲ್ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಟ್ಯಾಕ್ಸೇಷನ್ ಬೀಳ್ತಾ ಹೋಗುತ್ತೆ ಮತ್ತು 2.5% ಇಂಟ್ರೆಸ್ಟ್ ಬರೋದಿಲ್ಲ ಅಷ್ಟೇ. ಇದನ್ನ ನೆನ್ನೆ ಕೂಡ ಹೇಳಿದ್ದೆ, MM ಪ್ರೀಮಿಯರಲ್ಲಿ ಚಿನ್ನ ಖರೀದಿಸುವ ಮುನ್ನ ನಿಮಗೆ ಗೊತ್ತಿರಬೇಕಾದ ವಿಷಯ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮುಂದಿನ ವರ್ಷ ನನ್ನ ಪ್ರಕಾರ ಗೋಲ್ಡು 70,000ಕ್ಕೆ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಅಫ್ಕೋರ್ಸ್ ನಾನೇ ಹೇಳ್ತಾ ಇದ್ದೆ ನಿಮಗೆ ಗೋಲ್ಡು ಆಲ್ ಟೈಮ್ ಹೈ ಹೋಗೋಕ್ಕೆ ಕಷ್ಟ ಇದೆ ಅಂತ. ಯಾಕೆಂದರೆ ನಾವು ಅವಾಗ US ಚಾರ್ಟ್ನ ರೆಫರೆನ್ಸ್ ಮಾಡ್ತಾ ಇದ್ವಿ, ಆದರೆ ಈಗ ಇಂಡಿಯನ್ ಚಾರ್ಟ್ನ ರೆಫರೆನ್ಸ್ ಮಾಡ್ತಾ ಇದ್ದೀನಿ. ಏನು ಡಿಫ್ರೆನ್ಸ್ ಅಂತಂದರೆ ನೀವು ಕಂಪೇರ್ ಮಾಡಿಬಿಟ್ಟು ನೋಡ್ಬೋದು. ಗೋಲ್ಡ್ ಅದೇ ಲೆವೆಲಲ್ಲೇ ಇದೆ, ಆದರೆ ಇಂಡಿಯನ್ ರೇಟಲ್ಲಿ ಜಾಸ್ತಿ ಆಗ್ತಾರೆ. ಕಾರಣ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಹಾಕ್ತಾರೆ ಮತ್ತು ಡಾಲರ್ ಮುಂದೆ ರುಪಿ ವೀಕ್ ಆಗ್ತಾನೆ ಇರೋದ್ರಿಂದ ಲಾಂಗ್ ರನ್ನಲ್ಲಿ ಇದು ಗೋಲ್ಡ್ ಚಾರ್ಟ್ ಬೇರೆ ಥರನೇ ಕಾಣುತ್ತೆ. ನೀವು ವರ್ಲ್ಡ್ ಚಾರ್ಟು ನೋಡಿ, ಇಂಡಿಯನ್ ಚಾರ್ಟು ನೋಡಿ, ಎಲ್ಲೂ ಕೂಡ ಒಂದು ಬ್ರೇಕೇ ಆಗಿಲ್ಲ. ಹೈ ಆ್ಯಂಡ್ ಹೈ ಅಂತ ಹೋಗ್ತಾನೆ ಇದೆ. ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ ಈಗ ಬ್ರೇಕ್ಔಟ್ ಆಗಿರೋದ್ರಿಂದ ಐ ಆಮ್ ಆಲ್ಸೋ ಬುಲ್ಲಿಶ್. ಯಾಕಂದರೆ ಮಾರ್ಕೆಟಲ್ಲೂ ಕೂಡ ಇವಾಗ ಒಂದು ಮೇಲ್ಗಡೆ ಸೆಂಟಿಮೆಂಟ್ ಬಂದಿದೆ. ಮುಂದಿನ ವರ್ಷಗಳಲ್ಲಿ ಇಂಟ್ರೆಸ್ಟ್ ರೇಟ್ಗಳನ್ನ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಾಂಡ್ ಮಾರ್ಕೆಟಿಂದನೂ ಕೂಡ ಸ್ವಲ್ಪ ದುಡ್ಡು ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದರೆ ಬೇರೆ ಯಾವುದು ದಾರಿ ಗೊತ್ತಿಲ್ಲ ಜನಕ್ಕೆ, ಇರೋದೇ ಗೋಲ್ಡು. ಸೊ ಆ ಇನ್ಸ್ಟ್ರುಮೆಂಟು ಜನ ಬೇರೆದನ್ನು ಹುಡ್ಕೊಳ್ಳೋ ತನಕ ಇಲ್ಲೇ ಇರುತ್ತೆ. ಕೆಲವರು ಬಿಟ್ಕಾಯಿನು ಇದ್ರ ಅಂತ ಹೇಳ್ಬೋದಿತ್ತು, ಬಟ್ ಅದೆಲ್ಲ ಎಲ್ಲರಿಗೂ ರೀಚ್ ಆಗಿಲ್ಲ. ಸೊ ಜನ ಡೆಟ್ ಇನ್ಸ್ಟ್ರುಮೆಂಟ್ ಅಂತ ಬಂದರೆ ಈಗಲೂ ಕೂಡ ತುಂಬ ದೊಡ್ಡ ಬೆಟ್ಟನ್ನು ತೊಗೊಳ್ಳೋಂಥದ್ದು ಗೋಲ್ಡನಲ್ಲಿ. ಹಾಗೆ ಗೋಲ್ಡ್ಗೆ ಆ ಅಡ್ವಾಂಟೇಜ್ ಇದ್ದೇ ಇದೆ. ಇದನ್ನ ನಾವು KGF ಸ್ಟ್ರಾಟಜಿ ವೀಡಿಯೋ ಅಂತ ಒಂದು ಮಾಡಿದ್ದೆ, ತುಂಬ ಅರ್ಲಿ ಟೈಮಲ್ಲಿ ಮಾಡಿದ್ದಂಥ ವೀಡಿಯೋ. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ವೀಡಿಯೋ. ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಸ್ವಲ್ಪ ಸಿನಿಮಿ ಸ್ಟೈಲಲ್ಲಿದೆ. ಇಂಟ್ರೆಸ್ಟ್ ಇದ್ದವರು ಅದನ್ನ ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ಶನಿವಾರ ಯಾವುದಾದ್ರೂ ಒಂದು ಸ್ಪೆಷಲ್ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಹೆಡ್ಜಿಂಗ್ ಬಗ್ಗೆ ಕೇಳಿದ್ರಿ, ಹೆಡ್ಜಿಂಗ್ ಬಗ್ಗೆ ಮಾಡೋದು ಅಥವಾ ಯಾವ ರೀತಿ ಅಂತ ನಾನು ನೋಡ್ತೀನಿ. ಅದೇ ರೀತಿಯಾಗಿ ಸೋಮವಾರ ಮರ್ತೋದೆ, ನಿನ್ನೆ ಒಬ್ಬರು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದರು. IRCTCನ F&O ಇಂದ ಬ್ಯಾನ್ ಆಗಿದೆ ಯಾಕೆ ಅಂತ ತಿಳಿಸ್ಕೊಡಿ ಅಂತ ಕೇಳಿದರು. ಮೇಡಮ್, ನಾನು ಅದ್ರ ಬಗ್ಗೆ ಈಗ ಹೇಳಕ್ಕೆ ಹೋದರೆ ಅದು ಶಾರ್ಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾವ್ಯಾವ ರೀಸನಲ್ಲಿ F&O ಇಂದ ಬ್ಯಾನ್ ಲಿಸ್ಟಿಗೆ ಬರುತ್ತೆ ಸ್ಟಾಕ್ಗಳು ನೋಡಿ. ಎಷ್ಟೊಂದು ಸ್ಟಾಕ್ಸ್ ಇದ್ರೂ F&O ಟ್ರೇಡ್ ಮಾಡಲಿಕ್ಕೆ ಎಲ್ಲ ಸ್ಟಾಕ್ಸು ಎಲಿಜಿಬಿಲಿಟಿ ಇರೋದಿಲ್ಲ. ಡೆಲ್ಟಾ ಕಾರ್ಪು, IRCTC ಈ ರೀತಿ ಕೆಲವೊಂದು ಸ್ಟಾಕ್ಗಳನ್ನು ಈಗ F&O ಬ್ಯಾನ್ ಲಿಸ್ಟಿಗೆ ಹಾಕಿದ್ದಾರೆ. ಯಾವ್ಯಾವ ರೀಸನಲ್ಲಿ F&O ಬ್ಯಾನ್ ಲಿಸ್ಟಿಗೆ ಬರುತ್ತೆ ಮತ್ತು IRCTC ಯಾಕೆ ಬಂತು ಅನ್ನೋದನ್ನು ಸೋಮವಾರ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವತ್ತು ರಜೆನೂ ಕೂಡ ಇರೋದ್ರಿಂದ ಆರಾಮಾಗಿ ನೀವು ನೋಡ್ಕೋಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.